ಬಸವಣ್ಣ, ಇಂಥದ್ದೊಂದು ಕೆಲಸ ನೀ ಮಾಡಿದ್ದ ಸಲುವಾಗಿ ಕಲ್ಯಾಣದಿಂದ ನಿನಗೆ ಗಡಿಪಾರಿನ ಶಿಕ್ಷೆಯನ್ನು ಕೊಡ್ತೀನಿ ಅಂದ ರಾಜ. ಅಂತರ್ಜಾತೀಯ ವಿವಾಹವನ್ನ ಮಾಡಿದೀಯ ನೀನು, ಕಲ್ಯಾಣದಿಂದ ಗಡಿಪಾರಿನ ಶಿಕ್ಷೆ ನಿನಗೆ ಆಗ್ಲಿ ಅಂದ. ಬಸವಣ್ಣ ಹೆದರ್ಲಿಲ್ಲ. ಆನೆ ಸಿಂಹದ ನಖವೆಂದು ಅಂಕುಶಕ್ಕೆ ಅಂಜುವುದಲ್ಲದೆ ಮತ್ತೊಂದಕ್ಕಲ್ಲ. ನಾನು ಬಿಜ್ಜಳಂಗಂಜುವೆನೆ ಅಂತಾನೆ ಬಸವಣ್ಣ. ನಾನು ಬಿಜ್ಜಳಂಗಂಜುವೆನೆ ಇಲ್ಲ. ಏನು ಅದು ಆಗ್ತದ, ಸತ್ಯ ಸತ್ಯನೇ. ಇಂದು ಈ ಜನ ನನ್ನ ಈ ವಿಚಾರಗಳನ್ನು ಒಪ್ಪಲಿಕ್ಕಿಲ್ಲ. ಆದ್ರೆ ಮುಂದೊಂದು ಸಮಯ ಬರ್ತದೆ, ಆ ಸಮಯದಲ್ಲಿ ಎಲ್ಲರೂ ಕೂಡ ಈ ವಿಚಾರವನ್ನು ಒಪ್ತಾರೆ. ಈಗ ಮನಸ್ಸು ಅಷ್ಟು ದೊಡ್ಡದಾಗಿಲ್ಲ, ಮುಂದೆ ಈ ಮನಸ್ಸು ದೊಡ್ಡವಾಗೇ ಆಗ್ತವೆ ಅಂತ ಬಸವಣ್ಣ. ಆದರೂ ಕೂಡ ಗಡಿಪಾರಿನ ಶಿಕ್ಷೆ ವಿಧಿಸೇ ಬಿಟ್ಟ ರಾಜ ಬಿಜ್ಜಳ. ಕಲ್ಯಾಣವನ್ನ ಬಿಟ್ಟು ನಡೆದರು ಕೂಡಲ ಸಂಗಮಕ್ಕೆ ಅಣ್ಣ ಬಸವಣ್ಣನವರು. ಎಲ್ಲಾ ಶರಣರಿಗೆ ಗೊತ್ತಾತು ರಾಜ ಬಸವಣ್ಣನವರಿಗೆ ಗಡಿಪಾರಿನ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತ. ಕಣ್ಣೀರನ್ನ ಇಡ್ತಾ ಇಡ್ತಾ ಓಡೋಡಿ 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 ಬರ್ತಾರೆ. ಚೆನ್ನ ಬಸವಣ್ಣ ಬಂದ. ಬಸವಣ್ಣನವರ ಕಣ್ಣಲ್ಲಿಯೂ ಕೂಡ ನೀರು, ಎಲ್ಲಾ ಶರಣರ ಕಣ್ಣಲ್ಲಿ ನೀರು. ಯಾಕೆ? ನನ್ನ ಕಲ್ಯಾಣ ನನ್ನ ಕಲ್ಯಾಣ ನನ್ನ ಕಲ್ಯಾಣ ಅಂತ ತಿಳ್ಕೊಂಡು 1,96,000 ಗಣಗಳಿಗೆ ನಿತ್ಯವೂ ದಾಸೋಹ ಮಾಡಿ ನಾವೆಲ್ಲರೂ ಒಂದೇ ಎಂಬತಕ್ಕಂಥ ತತ್ವವನ್ನು ಕಲಿಸಿ ಪ್ರತಿಯೊಬ್ಬರನ್ನು ಕೂಡ ದುಡಿಯಲಿಕ್ಕೆ ಕಲಿಸಿರ್ತಕ್ಕಂಥ ಬಸವಣ್ಣ ಇವತ್ತು ಕಲ್ಯಾಣವನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಗಡಿಪಾರಿನ ಶಿಕ್ಷೆ. ಯಾವಾಗ ಎದುರುಗಡೆ ಚೆನ್ನ ಬಸವಣ್ಣವರು ಬರ್ತಾರೆ ಅವಾಗಂತಾನೆ, ನೋಡಿ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನೀವು ಬಂದ ಕಾರ್ಯಕ್ಕೆ ಬಂದಾತ ಅಲ್ಲಮಾ ಪ್ರಭು. ಮುಂದೆ ಕೆಲ ದಿನಕ್ಕೆ ಕಲ್ಯಾಣವೆಂಬುದು ಪ್ರಣತೆಯಾಗಿತ್ತು. ನಾನು ತೈಲವಾದೆನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಬಡೆಯಿತ್ತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಯಿತ್ತು ಕೂಡಲ ಸಂಗಮ ದೇವ. ಕಲ್ಯಾಣವನ್ನು ಬಿಡ್ತಕ್ಕಂತಹ ಸಮಯದೊಳಗೆ ಬಹಳ ನೊಂದು ಹೇಳಿರ್ತಕ್ಕಂಥ ಬಸವಣ್ಣನ ಮಾತಿದು. ನಾವೆಲ್ಲರೂ ಕೂಡ ಯಾತಕ್ಕೆ ಬಂದಿವಿ ಅಂತಂದ್ರೆ, ಈ ಕಲ್ಯಾಣವನ್ನ ಕೈಲಾಸ ಮಾಡಬೇಕು ಅಂತ ಬಂದಿರತಕ್ಕಂಥವರು. ನಾವು ಬಂದಿರತಕ್ಕಂಥ ಅವಧಿ ಮುಗಿದದ. ಏನು ಮಾಡಬೇಕಾಗಿತ್ತೋ ಅದನ್ನ ಪ್ರಾಮಾಣಿಕವಾಗಿ ಮಾಡಿದೀವಿ. ಆದ್ರೆ ಇವತ್ತು ನಾನು ಕಲ್ಯಾಣವನ್ನ ಬಿಡತಕ್ಕಂತಹ ಸಂದರ್ಭ ಬಂದದ. ಆ ಕಾರಣಕ್ಕಾಗಿ ಅನುಭವ ಮಂಟಪದ ಜವಾಬ್ದಾರಿ ಚೆನ್ನ ಬಸವಣ್ಣನವರೇ ನಿಮ್ಮ ಮೇಲೆ. ನನ್ನ ಎಲ್ಲಾ ಶರಣರನ್ನ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ನಿನ್ನ ಮೇಲೆ. 1,96,000 ಗಣಗಳಿಗೆ ನಿತ್ಯ ದಾಸೋಹ ಮಾಡತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ. ಒಂದಲ್ಲ ಎರಡಲ್ಲ, ಕೋಟಿ ಕೋಟಿ ವಚನಗಳನ್ನ ಬರೆದಿರ್ತಕ್ಕಂಥ ಶರಣ ಸಾಹಿತ್ಯವನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿನ್ನ ಮೇಲೆ ಅಂತ ತಿಳ್ಕೊಂಡು ಚೆನ್ನ ಬಸವಣ್ಣನವರ ಮೇಲೆ ಭಾರವನ್ನು ಹಾಕಿ ಜವಾಬ್ದಾರಿಯನ್ನು ಕೊಟ್ಟು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮದತ್ತ. ಯಾವಾಗ ಬಸವಣ್ಣನವರಿಗೆ ಗಡಿಪಾರು ಆತೋ ಆವಾಗ ಕೊಂಡಿ ಮಂಚಣ್ಣ ಇತರೆ ಸುಮ್ಮಿರಲಿಲ್ಲ. ಅಂತರ್ಜಾತಿ ವಿವಾಹ ಯಾರನ್ನ ಮಾಡಿದ್ದಾರೆ, ಯಾವ ಮಧುವಯ್ಯ ಹರಳಯ್ಯ ಅವರಿಗೆ ಘೋರವಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಎಂಥ ಶಿಕ್ಷೆ ಕೊಡ್ತಾರೆ ಗೊತ್ತದೇನು? ಅವರ ಕಣ್ಣನ್ನೆಲ್ಲ ಕೀಳಿಸಿ ಬಿಡ್ತಾರೆ. ಆನೆಯ ಕಾಲಿಗೆ ಕಟ್ಟಿ ದರದರ ಅಂತ ಎಳಿಸ್ತಾರ. ಅಷ್ಟೇ ಅಲ್ಲ, ಆನೆಯ ಕಾಲಿನಿಂದ ತುಳಿಸಿ ಆ ಶರಣರನ್ನ ಕೊಂದು ಬಿಡುತ್ತಾರೆ. ಯಾವಾಗ ಶರಣರ ಈ ರೀತಿ ಹತ್ಯೆ ಆಯ್ತು ಎಂಬತಕ್ಕಂಥದ್ದು ಜಗದೇವ ಮಲ್ಲಿ ಬೊಮ್ಮ ಎಂಬತಕ್ಕಂಥ ವೀರ ಶರಣರಿಗೆ ಗೊತ್ತಾತು. ಶಿವದ್ರೋಹ ಮಾಡಿರ್ತಕ್ಕಂಥ ಇಂಥ ಬಿಜ್ಜಳನನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹೋಗಿ ಆ ಬಿಜ್ಜಳನ ಕೊಲೆಯನ್ನ ಮಾಡಿಬಿಟ್ರು ಮಲ್ಲಿ ಮತ್ತು ಬೊಮ್ಮ. ಯಾವಾಗ ಬಿಜ್ಜಳನ ಕೊಲೆ ಆತೋ, ಬಿಜ್ಜಳನ ಮಗನಾಗಿರ್ತಕ್ಕಂಥ ಸ್ವಾಮಿ ದೇವ ಎಲ್ಲೆಲ್ಲಿ ಶರಣರು ಕಾಣ್ತಾರ ಅವರ ಕೊಲೆ ಮಾಡ್ರಿ ಅಂತ ತಿಳ್ಕೊಂಡು ಆಜ್ಞೆಯನ್ನ ಮಾಡ್ದ. ಯಾರ ಹಣೆ ಮೇಲೆ ವಿಭೂತಿ ಕಾಣ್ತದ, ಯಾರ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಕಾಣ್ತವ, ಯಾರ ಕೈಯಲ್ಲಿ ವಚನದ ಕಟ್ಟುಗಳು ಕಾಣ್ತವ, ಎಲ್ಲಿ ಕಾಣಿಸ್ತಾರ ಅಲ್ಲಿ ಕೊಂದು ಬಿಡ್ರಿ ಅಂತ ತಿಳ್ಕೊಂಡು ಆರ್ಡರ್ ಮಾಡಿಬಿಟ್ಟ. ಕಲ್ಯಾಣ ಕಟುಕರ ಕೇರಿಯಾತು. ಎಲ್ಲಿ ನೋಡ್ತಿ ಅಲ್ಲಿ ರಕ್ತದ ನದಿಗಳು ಹರಿದವ ಅನ್ನುವಷ್ಟರ ಮಟ್ಟಿಗೆ ಕೊಲೆ ಸುಲಿಗೆಗಳು ಶುರು ಆದವು. ನಾವು ಸತ್ರು ಪರವಾಗಿಲ್ಲ, ನಾವು ಬರೆದಿರ್ತಕ್ಕಂಥ ಈ ವಚನ ಸಾಹಿತ್ಯ ಉಳಿಬೇಕು. ಮುಂದೊಂದು ದಿನ
ಈ ವಚನ ಸಾಹಿತ್ಯದಿಂದ ಇಡೀ ಪ್ರಪಂಚವೇ ಸುಧಾರಣೆ ಆಗ್ತದ ಅನ್ನೋ ದೃಷ್ಟಿಯಿಂದ ಬಸವಣ್ಣನ ಅಕ್ಕನಾಗಿರ್ತಕ್ಕಂಥ ನಾಗಮ್ಮ, ಮಡಿವಾಳ ಮಾಚಯ್ಯ, ಗಂಗಾಂಬಿಕೆ ವೀರ ಶರಣಿಯರ ಅವತಾರವನ್ನು ತಾಳಿ 3 ಪಂಗಡಗಳನ್ನು ಮಾಡಿ ತಾವು ಬರೆದಿರ್ತಕ್ಕಂಥ ವಚನದ ಕಟ್ಟುಗಳನ್ನು ಹೊತ್ಕೊಂಡು ಒಂದಿಷ್ಟು ಜನ ಶ್ರೀಶೈಲ ಕಡೆಗೆ ಹೋಗ್ತಾ ಇದ್ದಾರೆ, ಒಂದಿಷ್ಟು ಜನ ಉಳುವೆಯ ಕಡೆಗೆ ಹೋಗ್ತಾ ಇದ್ದಾರೆ. ಬಸವಣ್ಣನವರು ಕಲ್ಯಾಣದ ಕಡೆಗೆ, ಸಂಗಮದ ಕಡೆಗೆ, ಜೊತೆಗೆ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದಪ್ಪಣ್ಣ ಯಾವಾಗ ಕೂಡಲ ಸಂಗಮಕ್ಕೆ ಬಂದರು ಬಸವಣ್ಣವರು, ಆವಾಗ ಹೆಂಡತಿಯ ನೆನಪಾಗ್ತದೆ ನೋಡ್ರಿ ಬಸವಣ್ಣವರಿಗೆ. ಅಲ್ಲಿ ತನಕ ನೆನಪಾಗಿರಲಿಲ್ಲ. ಹಡಪದಪ್ಪಣ್ಣವ್ರಿಗಂತಾರೆ, ಯಾಕೋ ನೀಲಾಂಬಿಕೆಯ ಕಡೆಗೆ ಬಹಳ ಜೀವ ಎಳಿತದಪ್ಪ, ಕರ್ಕೊಂಡು ಬಾ, ಆಕೆಯನ್ನ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಹಡಪದ ಅಪ್ಪಣ್ಣನವರಿಗೆ ಕಳಿಸ್ತಾರೆ. ಓಡೋಡಿ ಬರ್ತಾರೆ ಹಡಪದಪ್ಪಣ್ಣವರು. ಬಸವಣ್ಣನವರು ನಿಮ್ಮನ್ನ ಕರಿತಾ ಇದ್ದಾರೆ, ಕೂಡಲ ಸಂಗಮಕ್ಕೆ ಕರಿತಾ ಇದ್ದಾರೆ ಎಂಬತಕ್ಕಂಥ ಮಾತನ್ನ ಕೇಳಿದ ಕೂಡಲೇ ಕಣ್ಣಲ್ಲಿ ನೀರನ್ನ ಸುರಿಸ್ತಾ ಹೇಳ್ತಾಳೆ ನೀಲಾಂಬಿಕೆ, ನೋಡು 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 ಲಿಂಗವೇ, ನೋಡು ಬಸವಯ್ಯನವರು ಮಾಡಿದಾಟವ, ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ? ಸಂಗಮನಾಥ ಅಲ್ಲಿ ಅದಾನ ಅಂತ ತಿಳ್ಕೊಂಡು ನನ್ನ ಬಸವಣ್ಣ ಅಲ್ಲಿ ಹೋಗ್ಯಾನ, ಆದ್ರೆ ಅಲ್ಲಿರ್ತಕ್ಕಂಥ ಸಂಗಯ್ಯನ ಲಿಂಗದೊಳಗೆ ಇಲ್ಲ ಅಂತ ತಿಳ್ಕೊಂಡು ಲಿಂಗವನ್ನ ನೋಡ್ತಾ ನೋಡ್ತಾ ನೀಲಾಂಬಿಕೆ ಅಲ್ಲೇ ಐಕ್ಯವಾಗಿ ಬಿಟ್ಟಳು, ಪ್ರಾಣವನ್ನು ಕಳ್ಕೊಂಡು ಬಿಟ್ಟಳು. ಓಡೋಡಿ ಬಂದು ಹೇಳ್ತಾರೆ, ನೀಲಾಂಬಿಕೆ ತಾಯಿಯವರು ಲಿಂಗೈಕ್ಯರಾದರು. ಯಾವಾಗ ನೀಲಾಂಬಿಕೆಯವರು ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿ ಬಸವಣ್ಣನವರು ಕೇಳಿದ್ರು, ಮತ್ತಷ್ಟು ಮನಸ್ಸು ನೊಂದು ಬಿಡ್ತು. ಅಯ್ಯ ಸಂಗಮನಾಥ, ಗುರು ಲಿಂಗ ಜಂಗಮ ರೂಪದಿಂದ ಬಂದು ಕಾಲ ಕಾಲಕ್ಕೆ ದರ್ಶನವನ್ನ ಕೊಡ್ತೀನಿ ಅಂತ ಹೇಳಿ ಅಂದಿದ್ದಿ, ಇಂಥ ಒಂದು ದುಃಖದ ಪ್ರಸಂಗದೊಳಗೆ ನಿನ್ನ ದರ್ಶನ ಭಾಗ್ಯ ಇಲ್ಲೇನು ನನಗ? ಕಲ್ಯಾಣ ಕೈಲಾಸ ಮಾಡಬೇಕು ಅಂತ ತಿಳ್ಕೊಂಡು ಏನಿಲ್ಲದ ಪ್ರಯತ್ನವನ್ನ ಪಟ್ಟು ಬರ್ತಕ್ಕಂಥ ಬೆಟ್ಟದಷ್ಟು ಕಷ್ಟಗಳನ್ನು ಎದುರಿಸಿ ನನ್ನನ್ನು ನಾನು ಸಂಪೂರ್ಣವಾಗಿ ಕಲ್ಯಾಣಕ್ಕೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟೆ. ನಾನು ಬಂದಿರತಕ್ಕಂಥ ಸಮಯ ಮುಗೀತು ಅಂತ ಕಾಣಿಸ್ತದ. ಬಾ ಸಂಗಮನಾಥ, ಬಾ ನನ್ನನ್ನು ಕರೆ ಅಂತ ತಿಳ್ಕೊಂಡು ಯಾವಾಗ ಆ ಸಂಗಮನಾಥನಲ್ಲಿ ಬೇಡ್ಕೊಳ್ತಾರೆ ಬಸವಣ್ಣನವರು, ಸಂಗಮನಾಥ ಲಿಂಗದಿಂದ ಶಿವ ಪ್ರತ್ಯಕ್ಷ ಆಗಿ, ಬಸವಣ್ಣ ನೀನು ಮಾಡಿರ್ತಕ್ಕಂಥ ಈ ಕ್ರಾಂತಿ ಇಲ್ಲಿಗೆ ಮುಗಿಯಲಿಲ್ಲ, ಈ ಕ್ರಾಂತಿ ಮುಂದಿನ ಜನಾಂಗಕ್ಕೆ ಒಂದು ದಾರಿಯ ದೀಪ ಆಗ್ತದ, ಬಾ ಅಂತ ತಿಳ್ಕೊಂಡು ತನ್ನಲ್ಲಿ ಐಕ್ಯ ಮಾಡ್ಕೊಂಡು ಬಿಡ್ತಾನೆ ಶಿವ ಬಸವಣ್ಣನವರನ್ನ.